ಅತ್ಯಂತ ಸಂತೋಷ. ಇವತ್ತು ಮಂಗಳೂರು ಡ್ಯಾನ್ಸ್ನ ಬಿಷರಪ್ಪ ಗೆದ್ದುಕೊಂಡು ಕಳೆದ 5 ವರ್ಷಗಳಿಂದ ಈ ಜನತೆಯ ಸರ್ವರಿಗೂ ಕೂಡ ತಮ್ಮ ದಿವ್ಯವಾದ ಸಂದೇಶ ನೀಡಿಕೊಂಡು ಇಂದಿನೆಲ್ಲ ನಮ್ಮ ಧರ್ಮಪಾಂಥದ ಅಧ್ಯಕ್ಷರು, ಇಂದಿನೆಲ್ಲ ಬಿಷಪ್ಪರು ಯಾವ ಒಂದು ಮೇಲ್ಪಂಕ್ತಿ ಹಾಕಿದ್ದಾರೆ ಅದೇ ಒಂದು ಮೇಲ್ಪಂಕ್ತಿಯಲ್ಲಿ ಇನ್ನಷ್ಟು ಮುಂದಕ್ಕೆ ಹೋಗಿ ಸರ್ವಧರ್ಮರು ಕೂಡ ಅವರ ಜೊತೆಗೆ ಸೇರಿಸಿಕೊಂಡು ನಿಮ್ಮ ಸಮಾಜದ ಅಭಿವೃದ್ಧಿ ಜೊತೆಯಲ್ಲಿ ಇಡೀ ಸಮಾಜದ ಸರ್ವರು ಕೂಡ ಅಭಿವೃದ್ಧಿ ಆಗಲೆಂಬ ದೊಡ್ಡ ಮಟ್ಟದ ಉದ್ದೇಶದಿಂದ ಬೇರೆ ಬೇರೆ ಕಾರ್ಯಕ್ರಮವನ್ನು ಮತ್ತು ದಿಕ್ಸೂಚಿಯನ್ನು ಈ ನಮ್ಮ ಜಿಲ್ಲೆಗೆ ಗೌರವಾನ್ವಿತ ಬಿಷಪ್ ಅವರು ಇವತ್ತು ಕೊಟ್ಟಿತ್ತು. 5 ವರ್ಷದ ಪೂರ್ತಿಗೊಂಡಿದೆ. ಅಧಿಕಾರ ದಕ್ಷಿಣ ಮಂಗಳೂರಿನ ಬಿಷಪ್ಪರಾಗಿ ಮೋಸ್ಟ್ ರೆವರೆಂಡ್ ಡಾಕ್ಟರ್ ಪೀಟರ್ ಪಾಲ್ ಡಿಸೋಜರವರು saldanha ಅಧಿಕಾರವನ್ನು ಬಹುಶಃ ನಮ್ಮ ರುಜಿಯಾರ ಚರ್ಚಿನಲ್ಲಿ ಸ್ವೀಕಾರ ಸಂದರ್ಭದಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದೆ. ಬಹುಶಃ ನನಗೆ ಯಾವಾಗಲೂ ಕೂಡ ಅವಳು ಹೇಳಿದ ಮಾತು ಈಗಲೂ ಕೂಡ ನನಗೆ ಯಾವಾಗಲೂ ನೆನಪಿದೆ. ಅವತ್ತೊಂದು ಮಾತಾಡುವ ಸಂದರ್ಭದಲ್ಲಿ ಬಹಳ ಸ್ಪಷ್ಟತೆಯಿಂದ ಹೇಳಿದರು, ದಕ್ಷಿಣ ಕನ್ನಡ ಮತ್ತು ಕರಾವಳಿ ಪ್ರದೇಶದ ಎಲ್ಲ ಸಮಸ್ಯೆ ಬಗೆಹರಿಸಬೇಕಾದ್ರೆ ಬಂಧುತ್ವದ ಕಾರ್ಯಕ್ರಮ ನಮ್ಮ ಮಧ್ಯೆ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗಬೇಕಂತ ಹೇಳಿ. ಬಹುಶಃ ಅವತ್ತು 5 ವರ್ಷ ಹಿಂದೆ ಕೊಟ್ಟಂಥ ಸಂದೇಶ ಇವತ್ತಿಗೂ ಕೂಡ ನಮ್ಮ ಸಮಾಜಕ್ಕೆ ಅತಿ ಅಗತ್ಯ ಅಂತ ನಾನು ಇವತ್ತು ಹೇಳಲಿಕ್ಕೆ ಇವತ್ತು ಬಯಸ್ತೇನೆ. ನಮ್ಮ ಜಿಲ್ಲೆಯ ಎಲ್ಲ ಸಮಸ್ಯೆಗಳು ದೂರ ಮಾಡಿ ಅಭಿವೃದ್ಧಿ ಪಥ ಚಲಿಸಬೇಕಾದ್ರೆ ಅವತ್ತು ಗೌರವಾನ್ವಿತ ರೆವರೆಂಡ್ ಡಾಕ್ಟರ್ ಪೀಟರ್ ಪಾಲ್ ಸಲ್ದಾನ ಕೊಟ್ಟಂಥ ಬಂಧುತ್ವದ ಸಂದೇಶವನ್ನು ಸರ್ಕಾರದ ಮುಖಾಂತರ ಅನುಷ್ಠಾನಗೊಳಿಸಿದಲ್ಲಿ ದೊಡ್ಡ ಮಟ್ಟದ ಆ ಒಂದು ಕ್ರಾಂತಿಕಾರಿ ಹೆಜ್ಜೆ ವಿಷಯ ನಮಗೆ ಆಗ್ತದೆ. ಇದರ ಬಗ್ಗೆ ನಾನು ಕೂಡ ಮೊನ್ನೆ ಮುಖ್ಯಮಂತ್ರಿ ಜೊತೆ ಸರ್ಕಾರ ಜೊತೆ ಕೂಡ ನಾನು ಮಾತಾಡುತ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪರಸ್ಪರ ಎಲ್ಲ ಜಾತಿ ಧರ್ಮ ಸಂಸ್ಕೃತಿಯನ್ನು ಪರಸ್ಪರ ಅರ್ಥ ಮಾಡಿಕೊಂಡು ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠವಾದ ಭಾರತ, ಬಹುಶಃ ಇದು ಬಂಧುತ್ವದ ಮುಖ್ಯ ಉದ್ದೇಶ ಮುಖಾಂತರ ಇವತ್ತು ಧರ್ಮಗುರುಗಳು ಇವತ್ತು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇದೀಗ ಈ 5 ವರ್ಷ ಆಗೋ ಸಂದರ್ಭದಲ್ಲಿ ನಾನು ಉಸ್ತುವಾರಿ ಮಂತ್ರಿ ಮಾತ್ರ ಅಲ್ಲ, ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡ ಅವಕಾಶವನ್ನು ನಿಮ್ಮೆಲ್ಲರ ಆಶೀರ್ವಾದ ಮೂಲಕ ನಮ್ಮ ಕ್ಷೇತ್ರದ ಜನಸಾಮಾನ್ಯರು, ಮತದಾರರು, ಕಾರ್ಯಕರ್ತರು, ಹಿರಿಯ ನಾಯಕರು, ನನ್ನ ಕ್ಷೇತ್ರ ಹೊರಗಿನವರು, ಅವರಿಗೆ ಮತ ಇಲ್ಲದಿದ್ದರೂ ಕೂಡ ದಿವಸಗಳೆದ್ದು ಕೂಡ ಅವರು ನಮಗೆ ತಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಬಹುಶಃ ಇದು ವಿಶೇಷವಾದ ಆ ಒಂದು ಶಕ್ತಿ ಅಂತ ತಾವೆಲ್ಲ ಕೊಟ್ಟಿದ್ದೀರಿ. ಅದಕ್ಕೆ ನಾನು ಯಾವಾಗಲೂ ಕೂಡ ನಿಮಗೆ ಚಿರಋಣಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಕ್ರೈಸ್ತ ಸಮುದಾಯ ಯಾವಾಗಲೂ ಕೂಡ ಈ ದೇಶದ ಸಾರ್ವಭೌಮತೆಗೆ, ಈ ದೇಶದ ಜಾತ್ಯತೀತ ತತ್ವಕ್ಕೆ ಮತ್ತು ಈ ದೇಶದ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿ ತಮ್ಮ ಕೊಡುಗೆ, ಸಂದೇಶ ಮತ್ತು ಪ್ರೋತ್ಸಾಹವನ್ನು ಹಿಂದೆ ಕೂಡ ಕೊಡ್ತಾ ಇವತ್ತು ಬಂದಿರೋದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ನಾನಿವತ್ತು ಇಂಥ ವೇದಿಕೆಯಲ್ಲಿ ಅಥವಾ ಸಭಾಧ್ಯಕ್ಷರ ಸೀಟ್ನಲ್ಲಿ ಕೂತ್ಕೊಂಡು ಬಹಳ ಧೈರ್ಯವಾಗಿ ಅತ್ಯಂತ ದೊಡ್ಡ ನಾಯಕರ ಮುಂದೆ ಮಾತಾಡುವಂಥ ಶಕ್ತಿ ಕೊಟ್ಟಿದ್ರೆ ನನಗೆ ಶಿಕ್ಷಣ ಕೊಟ್ಟಂಥ ಕ್ರೈಸ್ತ ಸಂಸ್ಥೆ ಕೂಡ ಅದಕ್ಕೊಂದು ಕಾರಣ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಯಾವಾಗ ನಾನು ಬಹುಶಃ ಅಲ್ಲಿ ಕೂತ್ಕೊಂಡು ಕೂಡ ನೆನಪಾಗ್ತಾ ಇತ್ತು ನನಗೆ ಫಾದರ್ ರೆಕ್ಟರ್ ಈಗಲೂ ಕೂಡ ನೆನಪಾಗ್ತಾರೆ ರಾಣಿ ಪ್ರಭು ಇದರಲ್ಲಿ ಸೈಂಟ್ ಅಲೋಷಿಯಸಲ್ಲಿ ಇದ್ದಾಗ, ಹೈಸ್ಕೂಲಲ್ಲಿ ಇದ್ದಾಗ ಒಂದು ದೋಸ್ ಡೇ, ಈಗಲ್ಲ 40 ವರ್ಷಗಳ ಹಿಂದೆ ಯಾವ ರೀತಿ ಯಾವ ಒಂದು ವ್ಯಾಲ್ಯೂ ಬೇಸ್ ಶಿಕ್ಷಣ ಇತ್ತಂತ ಹೇಳಿದರೆ ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆ ತನಕ ಫ್ರೀ ಟೈಮ್ ಸಂದರ್ಭದಲ್ಲಿ ಮೇಲೆ, ಈಗ ಹಾಲ್ ಉಂಟು ಇಲ್ಲ ಗೊತ್ತಿಲ್ಲ, ಮೇಲೆ ಒಂದು ಹಾಲ್ ಇತ್ತು, ಒಂದು ಹಾಲ್ ಓಲ್ಡ್, ಅದರ ಮೇಲ್ ಫ್ಲೋರ್, ಅಲ್ಲಿ ಕರ್ಕೊಂಡೋಗಿ ನಮಗೆ ಬೇರೆ ಏನು ಹೇಳಲಿಕ್ಕಿಲ್ಲ, ಅರ್ಧ ಗಂಟೆ ಒಂದೇ ಮಾತಾಡೋಕ್ಕೆ ಬೊಬ್ಬಾಗ್ಲೆ ಐ ಕ್ಯಾನ್ ಆ್ಯಂಡ್ ಐ ವಿಲ್, ಇಷ್ಟನ್ನೇ ನಾವು ಎಲ್ವಾ ಅದನ್ನು ಆವಾಗ ನಮಗೆ ಇಲ್ಲಿ ಕೊಡ್ತಾ ಇದ್ರು. ಐ ಕ್ಯಾನ್ ಆ್ಯಂಡ್ ಐ ವಿಲ್ ಅಂದರೆ ನನಗೆ ಸಾಧ್ಯವಿದೆ ಮಾಡಿತ್ತು. ಅದೇ ಬಹುಶಃ ಇವತ್ತು ನಮ್ಮ ವ್ಯಕ್ತಿತ್ವ ಒನ್ ಆಫ್ ದ ಫ್ಯಾಕ್ಟರ್, ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಿಕ್ಕೆ ಕೂಡ ನನಗೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ, ನಾನು ಮಾಡ್ತೇನೆ ಎಂಬ ಆ ಒಂದು ವಿಚಾರದ ಒಂದು ವ್ಯಕ್ತಿತ್ವ ಮತ್ತು ಮಾನಸಿಕವಾದ ಒಂದು ಶಕ್ತಿ ಅವತ್ತು ಬಹುಶಃ ಈ ಒಂದು ಶಿಕ್ಷಣ ಸಂಸ್ಥೆ ನನಗೆಲ್ಲ ಎಲ್ಲ ವಿದ್ಯಾರ್ಥಿ ಕೊಟ್ಟದ್ದು ಮಾತ್ರ ಅಲ್ಲ, ಬೇರೆ ಶಿಕ್ಷಣ ಸಂಸ್ಥೆಯವರು ಕೂಡ ಅದನ್ನು ಕಲಿತುಕೊಂಡು ನೋಡಿಕೊಂಡು ಬೇರೆ ಬೇರೆ ರೀತಿಯ ಶಿಕ್ಷಣ ಕೊಡ್ತಾ ಇದ್ದಾರೆ. ಇದೊಂದು ಉದಾಹರಣೆ ಮಾತ್ರ. ಈ ರೀತಿ ಆರೋಗ್ಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರವಾದ ಕೊಡುಗೆ ಇವತ್ತು ನಮ್ಮ ಸಮಾಜಕ್ಕೆ ಮತ್ತು ದೇಶಕ್ಕೆ ಕೊಟ್ಟದನ್ನು ಯಾರನ್ನೂ ಕೂಡ ಮರೆಯಲಿಕ್ಕೆ ಅದು ಸಾಧ್ಯವೇ ಇಲ್ಲ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಇವತ್ತು ನಮ್ಮ ಸಮುದಾಯ ಇವತ್ತು ಬಹುಶಃ ಒಂದು ಕೇಂದ್ರ ನಿಂತು
ಎಲ್ಲರ ಜೊತೆ ಬೆರೆತುಕೊಂಡು ಹೇಗೆ ಬಾಳ್ಬೋದು ಅಂತೇಳಿ ಎಲ್ಲ ವರ್ಗದವರಿಗೆ ತೋರಿಸಿದಂಥ ಒಂದು ಸಮಾಜ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಧರ್ಮವನ್ನು ಆಚರಿಸಿ ಇನ್ನೊಂದು ಧರ್ಮದ ಸಂಸ್ಕೃತಿ ಕಾರ್ಯಚಟುವಟಿಕೆ ಎಲ್ಲ ಭಾಗವಹಿಸಿಕೊಂಡು ಸಕ್ರಿಯವಾಗಿ ಭಾಗವಹಿಸಿಕೊಂಡು ಸಮಾಜದಲ್ಲಿ ಒಂದು ಒಗ್ಗಟ್ಟು ಮತ್ತು ಸೌಹಾರ್ದ ಸ್ಥಾಪನೆ ಮಾಡಲಿಕ್ಕೆ ಯಾವುದೆಲ್ಲ ಸಾಧ್ಯ ಇದೆಯಾ ಆ ಎಲ್ಲ ವ್ಯವಸ್ಥೆ ಮತ್ತು ಕೆಲಸ ಮತ್ತು ಸಂದೇಶವನ್ನು ಧರ್ಮ ಪ್ರಾಂತ್ಯದ ಬಿಷಪ್ಪರವರು ಇವತ್ತು ಸಮಾಜಕ್ಕೆ ಕೊಟ್ಟು ಒಂದು ದಿಕ್ಸೂಚಿ ಸಂದೇಶ ಕೊಟ್ಟಂಥ ಒಂದು ಗೌರವ ಸಮಾಜ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನಮ್ಮ ಕ್ಷೇತ್ರದಲ್ಲಿ ಬಹುಶಃ ನನ್ನ ಫಾದರ್ JB ಸಲ್ದಾನ್ರವರು ಬಹುಶಃ ಇವತ್ತು ಹಿಂದೆ ಚರ್ಚೆಯಲ್ಲಿ ಇದ್ದರು. ಈಗ ನಮ್ಮ ಫಾದರ್ ಚಿಪ್ರೇಮ್ ಸಿಂಪಿಂಟ್ ಅವರು, ಇಂದಿನ ನಮ್ಮ ಎಲ್ಲ ಗುರುಗಳು, ಎಲ್ಲ ನಮ್ಮ 4-5 ಚರ್ಚಿನ ಎಲ್ಲ ಗುರುಗಳು ಕೂಡ ನಮಗೆ ಸಂಪೂರ್ಣವಾದ ಪ್ರೋತ್ಸಾಹ, ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಅಲ್ಲದ ಸಂದರ್ಭದಲ್ಲಿ ಕೂಡ ಉತ್ತಮವಾದ ಕೆಲಸ ಒಂದು ಸಮಾಜದಲ್ಲಿ ಮಾಡಲಿಕ್ಕೆ ಎಲ್ಲದಕ್ಕೆ ಮುಂದೆ ನಿಂತು ಪ್ರೋತ್ಸಾಹ ಕೊಟ್ಟು ಮಾರ್ಗದರ್ಶನ ಕೊಡುವಂಥ ದೊಡ್ಡ ಮಟ್ಟದೊಂದು ಶಕ್ತಿ ಕೇಂದ್ರವಾಗಿ ಇವತ್ತು ಎಲ್ಲ ನಿಮ್ಮ ಧಾರ್ಮಿಕ ಕೇಂದ್ರಗಳು ಇವತ್ತು ಪರಿವರ್ತನೆ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಕೂಡ ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಎಲ್ಲ ಅವಕಾಶ ಮುಖಾಂತರ ಇವತ್ತು ಸಭಾಧ್ಯಕ್ಷ ಸ್ಥಾನ ಕೂತ್ಕೊಳ್ಳುವಂಥ ಅವಕಾಶ ಇವತ್ತು ಆಗಿದೆ. ಈ ಒಂದು ಸ್ಥಾನದಲ್ಲಿ ಕೂತ್ಕೊಂಡು ಖಂಡಿತವಾಗಿಯೂ ನಾವೆಲ್ಲ ಜೊತೆ ಸೇರಿಕೊಂಡು, ಅದು ಬಹುಶಃ ನಮ್ಮ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷ ನಿಮ್ಮೆಲ್ಲರ ಮಾರ್ಗದರ್ಶನ ಸಲಹೆ ಸೂಚನೆ ಏನಿದೆ ಅದಕ್ಕೆ ತೆಗೆದುಕೊಂಡು ನಮ್ಮೆಲ್ಲ ಇಂದಿನ ಮಾಜಿ ಶಾಸಕರು, ಶಾಸಕ ನಾಯಕರು ಎಲ್ಲ ಜೊತೆ ನಾವು ಇವತ್ತು ಸೇರಿಕೊಂಡು ಬಹುಶಃ ಇನ್ನಷ್ಟು ಸಮಾಜಕ್ಕೆ ಯಾವ ರೀತಿ ಉತ್ತಮವಾದ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡಲಿಕ್ಕೆ ನಾನು ಒಬ್ಬ ಸೋದರನಾಗಿ ನಾನು ಮುಂದೆ ನಿಂತು ನನ್ನ ಕೆಲಸವನ್ನು ಖಂಡಿತವಾಗಿ ನಾನು ಮಾಡಿ ಕೊಡ್ತೇನೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರ ಜೊತೆಯಲ್ಲಿ ಬಹುಶಃ ಇವತ್ತು ಈ ಸಂವಿಧಾನಬದ್ಧವಾದ ಒಂದು ಜವಾಬ್ದಾರಿತ ಸ್ಥಾನವಾದ ಗೌರವವನ್ನು ಉಳಿಸಿಕೊಳ್ಳಲಿಕ್ಕೆ, ಅದೇ ರೀತಿ ನಮ್ಮ ಜಿಲ್ಲೆಯಿಂದ ಹಿಂದೆ ಆಯ್ಕೆಯಾಗಿದ್ದಂಥ ವೈಕುಂಠ ಬಾಲಿಗರಿರಲಿ, ಲೋಕಸಭಾ ಸ್ಪೀಕರ್ ಆಗಿರುವಂಥ ನಮ್ಮ KS ಹೆಗ್ಡೆಯವರಿರಲಿ, ಅವ್ರು ಕೊಟ್ಟ ನಮ್ಮ ಜಿಲ್ಲೆಗೆ ಕೊಟ್ಟಂಥ ಆ ಗೌರವವನ್ನು ಉಳಿಸಿಕೊಳ್ಳಲಿಕ್ಕೆ ಈ ಒಂದು ಸಂವಿಧಾನಬದ್ಧದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾಗಿರುವಂತಹ ಸಂಸದೀಯ ನಿಯಮಕ್ಕೆ ಅನುಗುಣವಾಗಿ ನಡೆಸಪಡುವಂತಹ ಜವಾಬ್ದಾರಿ ಸ್ಥಾನ ಇವತ್ತು ನಡೆಸಪಡಲಿಕ್ಕೆ ನಿಮ್ಮೆಲ್ಲರ ಮಾರ್ಗದರ್ಶನ ಸಲಹೆ ಸೂಚನೆ ಇರಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕ್ಷೇತ್ರದ ಅಭಿವೃದ್ಧಿ ಸಂಬಂಧಪಟ್ಟಾಗೆ ಬಹುತೇಕ ನಿಮ್ಮ ಎಲ್ಲರ ಧಾರ್ಮಿಕ ಕ್ಷೇತ್ರದ ಎಲ್ಲ ಯಾವುದೆಲ್ಲ ಕೆಲಸ ಹೇಳಿದ್ದಾರೆ ಆ ಎಲ್ಲ ಕೆಲಸ ಕೂಡ ನಿಮ್ಮ ಪ್ರಾರ್ಥನೆ ದೇವರನ್ನ ಶಕ್ತಿ ಕೊಟ್ಟ ಮುಖಾಂತರ ಕೆಲಸ ಆಗಿದೆ. ಒಂದೇ ಇರುವುದಂತ ಹೇಳಿದೆ, ನಮ್ಮ ಹುಲ್ಯಕ್ಕೆ ನಮ್ಮ ಪಾವು ಹುಲ್ಯದೊಂದು ತೂಗು ಸೇತುವೆ ಮಾತ್ರ ಒಂದು ಪೆಂಡಿಂಗ್ ಇರುವಂಥದ್ದು. ಈ ವರ್ಷ ಮೊದಲ ಆದ್ಯತೆ, ಆ ಮೊದಲ ಆದ್ಯತೆ ಮುಖಾಂತರ ಅದಕ್ಕೆ ಈಗಾಗಲೇ ಒಂದು ಎಸ್ಟಿಮೇಟ್ 12-13 ಕೋಟಿ ರೂಪಾಯಿದು ಸಲ್ಲಿಕೆ ಆಗಿದೆ. ಈಗ ಒಂದು ರೌಂಡು ಮಾತಾಡಿದ್ದೇನೆ. ಈಗ ಸ್ಕೀಮ್ ಅದಿದ್ದ ಕಾರಣ ಸ್ವಲ್ಪ ಅದನ್ನು ಒಂದು ಫೈನಾನ್ಸ್ ಸಿಸ್ಟಮ್ ಸರಿಪಡಿಸ್ತಾ ಇದ್ದಾರೆ. ನನಗೆ ವಿಶ್ವಾಸ ಇದೆ ನಿಮ್ಮೆಲ್ಲರ ಆಶೀರ್ವಾದ ಮುಖಾಂತರ ಯಾವ ಮಾತು ನಾನು ಕೊಟ್ಟಿದ್ದೇನೆ ಆ ಮಾತನ್ನು ಈಡೇರಿಸಲಿಕ್ಕೆ ನಿಮ್ಮೆಲ್ಲರ ಪ್ರಾರ್ಥನೆ ನಮಗೆ ಶಕ್ತಿ ಕೊಟ್ಟು ಅದು ಬಹುದಿನ ಕನಸು ಈಡೇರುತ್ತದೆ ಎಂಬ ವಿಶ್ವಾಸ ನನಗೆ ಖಂಡಿತವಾಗಿದೆ. ಅದಕ್ಕಾಗಿ ನಿಮ್ಮೆಲ್ಲರ ಪ್ರಾರ್ಥನೆ ಇವತ್ತು ಅಗತ್ಯ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಇವತ್ತು ಸ್ಪೀಕರ್ ಸ್ಥಾನ ನಿಮಗೆಲ್ಲ ಗೊತ್ತಿದ್ದಾಗೆ ಅಷ್ಟು ಸುಲಭದಲ್ಲಿ ನೋಡಲಿಕ್ಕೆ ಭಾಳ ಚೆನ್ನಾಗಿ ಕಾಣ್ತದೆ. ಅದು ಕೂತ್ಕೊಂಡ ನಂತರ ಅದಕ್ಕೆ ಅಷ್ಟೇ ಇರ್ತಲ್ಲ ಗೊತ್ತ ವಿಚಾರ ಇವತ್ತು ಆಗ್ತದೆ. ಅದಕ್ಕೆ ಕೆಲವು ಯಾವಾಗಲೂ ಹೇಳ್ತಾ ಇರ್ತೀವಿ ವಾಟ್ ಇಸ್ ಸ್ಪೀಕ್ ಅಂದರೆ ಗೊತ್ತಿದೆ. ನಾನು ಆಲ್ವೇಸ್ ಅದಕ್ಕೆ ಹೇಳ್ತಾ ಇದ್ದೇನೆ, ಸ್ಪೀಕರ್ ಮೀನ್ಸ್ ನಾಟ್ ಟು ಸ್ಪೀಕ್, ಮೇಕ್ ಅದರ್ಸ್ ಸ್ಪೀಕ್ ಅಂತೇಳಿ. ನಾವು ಸ್ಪೀಕರ್ ನಾವು ಮಾತಾಡಲಿಕ್ಕಿಲ್ಲ, ನಾವು ಅದು ಬೇರೆಯವ್ರನ್ನು ಮಾತಾಡಿಸ್ಬೇಕು. ಅದಕ್ಕೆ ಇಷ್ಟು ಟೆಲ್ ನನ್ನ ವಿದ್ಯಾರ್ಥಿಗಳಿಗೆ ಕೆಲವರಿಗೆ ಆಸಕ್ತಿ ಇರ್ತದೆ, ಏನಿದು ಸ್ಪೀಕರ್ನ ಕೆಲಸ ಏನಂತೇಳಿ. ಸೊ ಐ ಸೆಡ್ ಸ್ಪೀಕರ್ ಈಸ್ ಆಲ್ವೇಸ್ ಅ ಫ್ರೆಂಡ್ಲಿ ಆಫ್ ಅಪೋಸಿಷನ್. ನಾನು ಗೆದ್ದ ತಕ್ಷಣ, ನಾನು ಚುನಾವಣೆ ಬಂದು ಪಕ್ಷದಿಂದ ಗೆದ್ದಿದ್ದೇನೆ, ಸಭಾಧ್ಯಕ್ಷ ತಕ್ಷಣ ನಾನು ಪಕ್ಷದ ಪ್ರಾಥಮಿಕ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಟ್ಟು, ನಮಗೆ ಯಾವುದೇ ಪಕ್ಷ ಇಲ್ಲ, ಸಂವಿಧಾನವೇ ಪಕ್ಷ. ನಮ್ಮ ಕಾರ್ಯವೈಖರಿಗೆ ಅಂತ ಹೇಳಿದರೆ ಸ್ಪೀಕರ್ ಈಸ್ ಆಲ್ವೇಸ್ ಅ ಫ್ರೆಂಡ್ ಆಫ್ ದಿ ಅಪೋಸಿಷನ್. ನಾನು ಪ್ರತಿಪಕ್ಷದ ಮಿತ್ರನಾಗಿದ್ದುಕೊಂಡು ಪ್ರತಿಪಕ್ಷ ಹೆಚ್ಚು ಅವಕಾಶ ಮಾಡಿಕೊಟ್ಟು ಸರ್ಕಾರದ ಉತ್ತಮ ಮತ್ತು ವೈಫಲ್ಯತೆಯನ್ನು ಎತ್ತಿ ತೋರಿಸಿ ಸರ್ಕಾರವನ್ನು ಇನ್ನಷ್ಟು ಉತ್ತಮವಾಗಿ ಕೆಲಸ ಮಾಡುವಂಥ ಅಕೌಂಟಬಿಲಿಟಿ ಇರುವಂಥ ವಾತಾವರಣ ನಿರ್ಮಾಣ ಮಾಡೋದೇ ನನ್ನ ಜವಾಬ್ದಾರಿ. ನಾನು ಪ್ರತಿಪಕ್ಷದವರಿಗೆ ಎಷ್ಟೇ ಮಿತ್ರನಾದರೂ ಕೂಡ ಪ್ರತಿಪಕ್ಷದವರಿಗೆ ನನ್ನ ಸಂಶಯ ದೂರ ಆಗುವುದಿಲ್ಲ, ನನ್ನ ಮೇಲೆ ಸಂಶಯ ಜಾಸ್ತಿ. ಅದಕ್ಕೆ ಏನು ಕಡಿಮೆ ಆಗಲಿಕ್ಕೆ ಹೋಗುವುದಿಲ್ಲ. ಅದು ಇರುವಂಥ ಪ್ರಜಾಪ್ರಭುತ್ವದೊಂದು ಸೌಂದರ್ಯ ಆಗಿದೆ. ಮತ್ತೆ ವಿಚಾರ ಕೇಳಿ, ಪ್ರತಿಪಕ್ಷ ಕೆಲವು ಚೆನ್ನಾಗಿ ಗೊತ್ತಿದೆ, ಪ್ರತಿಪಕ್ಷದವರು ಎದ್ದು ನಿಂತು ಆಡಳಿತ ಪಕ್ಷದವ್ರ ಮೇಲೆ ವಾಗ್ದಾಳಿ.
ಆಡಳಿತ ಪಕ್ಷ ಎದ್ದು ನಿಂತು ಇವರ ಮೇಲೆ ವಾಗ್ದಾಳಿ, ಪರಸ್ಪರ 10-15 ನಿಮಿಷ ಇವರು ಆ ಕಡೆ ಅವರೊಂದು ದೂರದ್ದು, ಇವರೊಂದು ದೂರಿ ಲಾಸ್ಟಿಗೆ ಸಾಕಾದ ಇಬ್ಬರು ಸೇರಿ ಸ್ಪೀಕರ್ ಸರಿ ಇಲ್ಲ ಅಂತ ಸ್ಪೀಕರ್ ದೂರದ್ದು, ನಾನು ಸರಿ ಇಲ್ಲ ಅಂತ ಹೇಳಿ. ಇದು ಇವತ್ತು ಸೊ ಈ ಒಂದು ಸೀಟ್ನಲ್ಲಿ ಇವತ್ತು ನಾವು ಇವತ್ತು ಕೂತ್ಕೊಂಡು ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುವಂಥ ಒಂದು ಸೀಟ್ನಲ್ಲಿ ಇವತ್ತು ನಾವು ಇವತ್ತು ಕೂತ್ಕೊಂಡಿದ್ದೇವೆ. ಅದಕ್ಕಾಗಿ ಬಹುಶಃ ಇದಕ್ಕೆ ನಿಮ್ಮೆಲ್ಲರ ವಿಶೇಷವಾದ ಆಶೀರ್ವಾದ, ಪ್ರಾರ್ಥನೆ, ಮಾರ್ಗದರ್ಶನ ಬಲ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಬಹುಶಃ ಇವತ್ತು ನಾನು ನೆನೆಸಿದೆ ಹೇಗೆ ಇದನ್ನು ನಡೆಸಿ ಸಡನ್ ಆಗಿ ಇವತ್ತು ರಾತ್ರಿ ಕರೆದು ಹೇಳ್ತಾರೆ ನೀನು ಸ್ಪೀಕರ್ ನಾಳೆಗೆ ಅಂತ ಹೇಳಿ ಹೋಗ್ಬೇಕಂತ ಹೇಳಿದಾಗ ನಾವು ಹೈಕಮಾಂಡ್ ಹೇಳಿದಕ್ಕೆ ನಾನು ಇಲ್ಲ ಅಂತ ಹೇಳಲಿಕ್ಕೆ ಯಾವ ಕೂಡ ಹೋಗುದಿಲ್ಲ. ಯಾಕೆ ನಾವು ಅಪೇಕ್ಷೆ ಪಟ್ಟವರು ಅಲ್ಲ. ನಾನು ಹಾಗಾಗಿ ಹೇಳಿದ್ದೆ, ಕೇಳದೆ ದೇವರು ಒದಗಿಸಿದ್ದಾನೆ, ದೇವರು ಅದನ್ನು ನಡೆಸ್ಕೊಂಡು ಹೋಗ್ತಾನೆ, ಟೆನ್ಷನ್ ಮಾಡಲಿಕ್ಕೆ ಇಲ್ಲ. ಅದನ್ನು ಆಟೋಮೆಟಿಕ್ ಆಗಿ ಆ ಒಂದು ನಿಯತ್ತು ಮತ್ತು ಬದ್ಧತೆ ಮುಖಾಂತರ ಇವತ್ತು ನಡೆಸ್ಕೊಂಡು ಹೋಗುವಂಥ ವಿಚಾರ ಇವತ್ತಾಗಿದೆ. ಇದಕ್ಕಾಗಿ ನಿಮ್ಮೆಲ್ಲರ ಮಾರ್ಗದರ್ಶನ, ಸಲಹೆ, ಸೂಚನೆ ಕೊಡುವಂಥ ಅವಕಾಶ ಇವತ್ತು ಆಗಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟ ಒಂದು ಹೆಜ್ಜೆ ಮುಂದೆ ನಿಂತು ನಿಮ್ಮ ಯಾವುದೇ ವಿಚಾರ ಸಂಬಂಧಪಟ್ಟಾಗೆ ಯಾವುದೇ ಒಂದು ವಿಚಾರ ಇರಲಿ, ಯಾವುದೇ ಒಂದು ಸಮಸ್ಯೆ ಇರಲಿ ನನ್ನ ಗಮನಕ್ಕೆ ತಂದರೆ ನಾನು ಸಂಬಂಧಪಟ್ಟ ಮಂತ್ರಿಗಳಿಗೆ, ಮಂತ್ರಿಗಳಿಗೆ, ಸರ್ಕಾರಕ್ಕೆ, ಅಧಿಕಾರಿಗಳಿಗೆ ಮಾತಾಡಿಕೊಂಡು ಆ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿ ನಿಮ್ಮ ಸಮಾಜಕ್ಕೆ ಇವತ್ತು ಶಕ್ತಿ ಕೊಡದ ಕೆಲಸ ಖಂಡಿತವಾಗಿ ಇವತ್ತು ಮಾಡ್ತೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಮ್ಮ ಧರ್ಮಪಾಂತೆಯವರು ಭಾಳ ವಿಷನರಿ ಮತ್ತು ಬಹುಶಃ ಭಾಳ ಮುಂದಾಲೋಚನೆ ಇರುವಂಥ ವ್ಯಕ್ತಿತ್ವ ಮತ್ತು ಆಲೋಚನೆ ಅತ್ಯಂತ ಸಂತೋಷ. ಈಗಾಗಲೇ ಬಹುಶಃ ಆಲೋಚನೆ ಮಾಡಿ ಚರ್ಚೆ ಮಾಡೋದು ಬಲವಾದ ಸಲ ಚರ್ಚೆ ಇದೆ. ಯಾಕಂದರೆ ತಾವಿವತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ನಂಬರ್ 1, ಆರೋಗ್ಯ ಕ್ಷೇತ್ರದಲ್ಲಿ ನಂಬರ್ 1 ಆಗಿದ್ದೀರಿ. ಇವತ್ತು ಇಂಡಸ್ಟ್ರಿಯಲೈಸೇಷನ್ಲಿ ಕೂಡ ತಾವಿವತ್ತು ಮುಂದೆ ನಿಂತು ನಂಬರ್ 1ಕ್ಕೆ ಬರುವಂಥ ಕೆಲಸ ಬಹುಶಃ ನಿಮ್ಮ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ ಭಾಳಷ್ಟು ಇವತ್ತು ಸ್ಕಿಲ್ ಡೆವಲಪ್ಮೆಂಟ್ ಇದೆ. ಭಾಳಷ್ಟು ಇವತ್ತು ನಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಬರುವಂಥ ಅವಕಾಶಗಳು ಬರುವಂಥದ್ದು. ಇದಕ್ಕೆ ಸರ್ಕಾರದ ಏನು ಯೋಜನೆ ಇದೆ ಅದನ್ನು ಸಮರ್ಪಕವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಏನಿದೆ ಅದನ್ನು ಒಂದು ಸಿಸ್ಟಮೆಟಿಕ್ ಮಾಡಿ ಒಂದು ಸಮಾಜಕ್ಕೊಮ್ಮೆ ಮುಟ್ಟಿಸಿದರೆ ಮತ್ತೆಲ್ಲದನ್ನು ನೋಡಿ ಕಲಿತು ಅವರು ಕೂಡ ಆಟೋಮೆಟಿಕ್ ಆಗಿ ಮುಂದೆ ಹೋಗುವಂಥ ವಿಚಾರ ಇವತ್ತು ಆಗಿದೆ. ಯಾಕಂತ ಹೇಳಿದರೆ ನಾವು ಇವತ್ತು ಸಮಾಜ ಮುಂದೆ ಹೋಗಬೇಕಾದ್ರೆ ಈ ರೀತಿಯ ಒಂದು ಅತಿ ಅಗತ್ಯ ಅಂತ ನಾನು ಇವತ್ತು ಭಾವಿಸಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನಾವಿನ್ನೂ ಕೂಡ ಮನೆಯಲ್ಲಿ ಬೀಡಿ ಕಟ್ಟುವುದೇ ನಮ್ಮ ಕಾಟೇಜ್ ಇಂಡಸ್ಟ್ರೀಸ್, ಬೀದಿ ಮತ್ತು ಟೈಲರಿಂಗ್. ಅದೇ ನೀವು ಚೈನಾಕ್ಕೆ ಹೋದರೆ ಅವರು ಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ ಸಿಸ್ಟಮ್ ಮಾಡೋದೇ ಅವರು ಕಾಟೇಜ್ ಇಂಡಸ್ಟ್ರಿ ಎಲ್ಲ ಮನೆಯಲ್ಲಿ ಮಾಡಿ ಅವರು ಬಂದು ಅದನ್ನು ಬ್ರ್ಯಾಂಡ್ ಮಾಡಿ ಸೆಲ್ ಮಾಡಿ. ಸೊ ಅಲ್ಲಿ ಮೊಬೈಲ್ ಫ್ಯಾಕ್ಟ್ರಿ ಅಂತಲ್ಲ, ಅವ್ರು ಪಾರ್ಟ್ಸ್ ತಗೊಂಡು ಹೋಗಿ ಮನೇಲಿ ಕೂತು ಅಸೆಂಬಲ್ ಮಾಡಿಕೊಂಡು ಅದನ್ನು ಬಂದು ಕಂಪನಿಗೆ ಮುಟ್ಟಿಸುವಂಥದ್ದು. ಟಿ ವಿ ಪಾರ್ಟ್ಸ್ ಎಲ್ಲ ತಗೊಂಡು ಕಂಪನಿ ಕೊಡ್ತಾ ತಗೊಂಡೋಗಿ ನಾವು ಹೇಗೆ ಇಲ್ಲಿ ಬೀದಿ ಕಡೆ ಒಂದು ಎಲ್ಲ ವಸ್ತು ತಗೊಂಡು ಅದೇ ರೀತಿ ಅವರು ಆ ಒಂದು ವಿಚಾರಕ್ಕೆ ಈ ರೀತಿಯ ದೊಡ್ಡ ಮಟ್ಟದ ಒಂದು ಆಲೋಚನೆ ಮಾತ್ರ ಅಲ್ಲ, ಅದನ್ನು ಸಿಸ್ಟಮ್ಯಾಟಿಕ್ ಇಂಪ್ಲಿಮೆಂಟ್ ಒಮ್ಮೆ ಮಾಡಿದರೆ ಮತ್ತೆಲ್ಲ ಅದನ್ನು ಕಾಪಿ ಮಾಡಿಕೊಂಡು ಮುಂದೆ ಹೋಗುವಂಥ ವಿಚಾರ ಕೂಡ ಇವತ್ತು ಆಗುವಂಥದ್ದು. ಅದರಲ್ಲಿ ಕೂಡ ಒಂದು ಹೆಜ್ಜೆ ಮುಂದೆ ನಿಂತು ಈ ದೂರ ಮಟ್ಟದ ಒಂದು ದೂರದರ್ಶಿ ಯೋಜನೆಯಲ್ಲಿ ಸಮಾಜಕ್ಕೆ ದೊಡ್ಡ ಮಟ್ಟದ ಪ್ರಯೋಜನಕಾರಿ ಕೆಲಸ ಬಹುಶಃ ನಿಮ್ಮೆಲ್ಲರಿಂದ ಆಗುವಂಥ ಅವಕಾಶ ಆಗಲಿ. ಸಮಾಜದಲ್ಲಿ ಏಕತೆ, ಸೋದರತೆ, ಪ್ರೀತಿ, ವಿಶ್ವಾಸ, ಈ ದೇಶದ ಸಂವಿಧಾನ ಉಳಿಸಿಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದುಕೊಂಡು ನಮ್ಮದೇ ತ್ಯಾಗ, ತಾಳ್ಮೆ ಮುಖಾಂತರ ನಮ್ಮ ಶ್ರಮವನ್ನು ತಾವೇನು ವಹಿಸ್ಕೊಳ್ತಿದ್ದಾರೆ ಅದಕ್ಕೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಜೊತೆ ಸೇರುವುದು ಮತ್ತು ಸಮಾಜದ ಜೊತೆ ಸೇರುವುದು ಅತಿ ಅಗತ್ಯ. ಯಾಕಾಗಿ ನಮಗೆ ಬೇಕಾಗಿಲ್ಲ, ಈ ಸಮಾಜ ನಮಗೆ ಬೇಗ ಮಾತ್ರ ಅಲ್ಲ, ಇನ್ನು ಹುಟ್ಟಿ ಬರಲಿಕ್ಕೆ ಕೋಟ್ಯಾಂತರ ಮಕ್ಕಳಿದ್ದಾರೆ, ಅವ್ರಿಗೆ ಉತ್ತಮವಾದ ಸಮಾಜ ಮತ್ತು ದೇಶ ಬಿಟ್ಟು ಕೊಡುವಂಥ ಜವಾಬ್ದಾರಿ ಅದು ನಮ್ಮೆಲ್ಲರ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕಾಗಿ ನಿಮ್ಮೆಲ್ಲರ ನಾನು ಆಶೀರ್ವಾದ ನಾನು ಇವತ್ತು ಬೇಡಿಕೊಂಡು ನಿಮ್ಮೆಲ್ಲರ ಈ ಪ್ರೀತಿಪೂರ್ವಕ ಗೌರವ ಸನ್ಮಾನಕ್ಕೆ ನನ್ನ ವಿಶೇಷವಾದ ಕೃತಜ್ಞತೆ ನಾನು ಸಲ್ಲಿಸಿಕೊಂಡು ನನ್ನ ಸ್ಪೀಕರ್ ಕಚೇರಿ ಈ ನಿಮ್ಮ ಯಾವುದೇ ಕೆಲಸಕಾರರಿಗೆ ಯಾವಾಗ ತೆರೆದಿಟ್ಟಿದೆ ನಾನು ಯಾವಾಗಲೂ ಒಬ್ಬ ಸೋದರನಾಗಿ ನನ್ನ ಕೆಲಸ ಖಂಡಿತವಾಗಿ ನಾನು ಮಾಡ್ತೇನೆ ಅಂತ ಕೂಡ ನಾನು ಹೇಳಿಕೊಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಶುಭಾಶಯ ನಾನು ಸಲ್ಲಿಸಿಕೊಂಡು ಸೌಹಾರ್ದತೆಯ, ಸೋದರತೆಯ ಆ ಒಂದು ವಿಶೇಷವಾದ ಒಂದು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಧರ್ಮ ಗುರುಗಳಾಗಿರುವಂತಹ ಮೋಸ್ಟ್ ಡಾಕ್ಟರ್ ಪೀಟರ್ ಪಾಲ್ ಸಲ್ದಾನ್ ಅವರ ದೂರದರ್ಶಿತ ಬಂಧುತ್ವ ಕಾರ್ಯಕ್ರಮ ಏನಿದೆಯಾ ಅದು ಸಮಾಜದಲ್ಲಿ ಅನುಷ್ಠಾನಗೊಳಿಸಲಿಕ್ಕೆ ನಮ್ಮೆಲ್ಲರ ಪ್ರಯತ್ನ ಮಾಡುವಂತ ಹೇಳಿಕೊಂಡು ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್.